ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ತನ್ನ ಕುಟುಂಬದೊಂದಿಗೆ ರಜೆಯ ಮಜವನ್ನು ಅನುಭವಿಸಲು ಭಾರತೀಯ ನೌಕಾಪಡೆಯ ಶಕ್ತಿಯ ಪ್ರತೀಕವಾಗಿದ್ದ INS ವಿರಾಟ್ ಅನ್ನು ಬಳಸಿಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾವೀಗ ಹೇಳುತ್ತೇವೆ, ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಅದು 1987ರ ಡಿಸೆಂಬರ್ ತಿಂಗಳ ಕೊನೆಯ ದಿನಗಳು. ರಾಜೀವ್ ಗಾಂಧಿ ಅವರು ಆಗ ದೇಶದ ಪ್ರಧಾನಿಯಾಗಿದ್ದರು. ತಮ್ಮ ಕುಟುಂಬದ ಜೊತೆಗೆ ವರ್ಷಾಂತ್ಯದ ರಜೆಯ ಮಜಾವನ್ನ ಅನುಭವಿಸಲು ಲಕ್ಷದ್ವೀಪಕ್ಕೆ ತೆರಳಿದ್ರು. ಇಟಲಿಯಿಂದ ಬಂದಿದ್ದ ಸೋನಿಯಾ ಗಾಂಧಿ ಅವರ ಕುಟುಂಬ ಕೂಡ ಅವರ ಜೊತೆಯಲ್ಲಿತ್ತು. ಆ ಸಮಯದಲ್ಲಿ ಪಶ್ಚಿಮ ಕರಾವಳಿಯ ರಕ್ಷಣೆಗಾಗಿ ದೇಶದ ಹೆಮ್ಮೆ ಅಂತಲೇ ಖ್ಯಾತವಾಗಿದ್ದ INS ವಿರಾಟ್ ಯುದ್ಧ ನೌಕೆ ಲಕ್ಷದ್ವೀಪದ ಬಂಗಾರಂ ಅಟಾಲ್ನಲ್ಲಿ ಬೀಡುಬಿಟ್ಟಿತ್ತು. INS ವಿರಾಟ್ ಅಂದ್ರೆ ಅದು ಕೇವಲ ಒಂದು ಯುದ್ಧ ನೌಕೆ ಮಾತ್ರ ಅಲ್ಲ, ಅದು ಭಾರತದ ನೌಕಾಪಡೆಯ ರಕ್ಷಣಾ ರಣತಂತ್ರದ ಭಾಗವೂ ಆಗಿದೆ. ನೌಕಾಸೇನೆಯ ಅಧಿಕಾರಿಯೊಬ್ಬರು ಹೇಳುವ ಹಾಗೆ ಕೆಲವೊಮ್ಮೆ ನೌಕಾಸೇನೆಯ ಅಧಿಕಾರಿಗಳು ಕೂಡ INS ವಿರಾಟ್ನ ಒಳಗೆ ಪ್ರವೇಶ ಮಾಡುವಂತಿರಲಿಲ್ಲ. So what I can say to you is that at that point of time, Navy ships, this was one of the prime ships for us, warship for us. Even the serving naval officers were not allowed sometimes to visit Virat, the wardroom or the deck, because of security reasons. Now Rajiv Gandhi as Prime Minister sailing on that ship was one aspect of life. ಇಷ್ಟು ಭದ್ರತೆ ಇರುವಂತಹ ನೌಕೆಯನ್ನ ರಾಜೀವ್ ಗಾಂಧಿ ಅವರು ತಮ್ಮ ಕುಟುಂಬದೊಂದಿಗೆ ಕಾಲವನ್ನು ಕಳೆಯಲು, ಅದರಲ್ಲೂ ಕೂಡ ವಿದೇಶದಿಂದ ಬಂದಿರುವಂತಹ ಕುಟುಂಬದೊಂದಿಗೆ ಮೋಜು ಮಸ್ತಿ ಮಾಡಲು 2 ದಿನಗಳ ಕಾಲ ಉಪಯೋಗ ಮಾಡಿದರು. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಗ್ಗೆ ಗಂಭೀರ ಆರೋಪ ಮಾಡಿದಾಗ ಆಗ ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿ ಅವರು INS ವಿರಾಟ್ನ ರಜೆಯ ಮಜಾ ಅನುಭವಿಸಲು ಉಪಯೋಗ ಮಾಡಿಲ್ಲ, ಅಧಿಕೃತ ಕರ್ತವ್ಯಕ್ಕಾಗಿಯೇ ಬಳಸಿಕೊಂಡಿದ್ರು ಅಂತ ಸಮಜಾಯಿಷಿಯನ್ನು ಕೊಟ್ಟಿದ್ರು. ಆದ್ರೆ 1987-88ರ ಸಮಯದ ಪತ್ರಿಕೆಗಳು ಎಲ್ಲವೂ ಕೂಡ ಇದನ್ನ ರಾಜೀವ್ ಗಾಂಧಿ ಅವರ ಹಾಲಿಡೇ ಟೂರ್ ಅಂತಲೇ ಪ್ರಕಟ ಮಾಡಿದ್ವು. ಇದಲ್ಲದೆ ಆಗ INS ವಿರಾಟ್ ನಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಂತಹ ಕಮಾಂಡರ್ VK ಜೇಟ್ಲಿ ಅವರು ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು INS ವಿರಾಟ್ ಅನ್ನ ತನ್ನ ರಜೆಯನ್ನ ಸಂಭ್ರಮಿಸಲು ಬಳಸಿಕೊಂಡಿದ್ರು. ಜೊತೆಗೆ ಭಾರತೀಯ ನೌಕಾಸೇನೆಯ ಸಂಪತ್ತನ್ನ ಕೂಡ ಹೆಚ್ಚಾಗಿ ಬಳಸಿಕೊಂಡಿದ್ದಾರೆ, ಇದಕ್ಕೆ ನಾನೇ ಸಾಕ್ಷಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಇಟಲಿಯ ಪ್ರಧಾನಿಯವರಿಗೆ ಮೆಲೋಡಿ ಟಾಫಿ ಚಾಕ್ಲೇಟ್ ಅನ್ನ ಗಿಫ್ಟ್ ಆಗಿ ನೀಡಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ರು. ದೇಶ ಸಂಕಷ್ಟದಲ್ಲಿರುವಾಗ ಪ್ರಧಾನಿ ಮೋದಿ ಇಟಲಿಯ ಪ್ರಧಾನಿಗೆ ಗಿಫ್ಟ್ ಕೊಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಆದರೆ ಅದೇ ರಾಹುಲ್ ಗಾಂಧಿ ಅವರು 1987ರ ಸಮಯದಲ್ಲಿ ತಮ್ಮ ತಂದೆ ಮತ್ತು ತಾಯಿ ಇಟಲಿಯ ಕುಟುಂಬದ ಜೊತೆಗೆ ರಜೆಯ ಮಜಾಕ್ಕಾಗಿ INS ವಿರಾಟ್ ಎನ್ನುವಂತಹ ದೇಶದ ರಕ್ಷಣಾತ್ಮಕ ಯುದ್ಧ ನೌಕೆಯನ್ನೇ ಟೂರಿಸ್ಟ್ ಬೋಟ್ ಆಗಿ ಬಳಸಿಕೊಂಡಿದ್ರು ಅನ್ನೋದರ ಬಗ್ಗೆ ಜಾಣ ಮೌನವನ್ನ ತಾಳ್ತಾರೆ.